ಗೆದ್ದುಬಿಡ್ತಾರೆ. ಗೆದ್ದಂತ ಸಂದರ್ಭದಲ್ಲಿ ಈಗ ಆವತ್ತಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆವತ್ತು ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರು ಇವರ ಮೇಲೆ ಸೋತಿರ್ತಾರೆ. ಸೋತು ಇವ್ರು ಏನ್ ಮಾಡ್ಬಿಡ್ತಾರೆ, ಒಂದು ಅರ್ಜಿ ಕೊಟ್ಬಿಡ್ತಾರೆ ಎಲೆಕ್ಷನ್ ಕಮಿಷನರ್, ಇದು ಡಿಕ್ಲೇರ್ ಮಾಡಬಾರ್ದು ಮೋಸ. ನಮ್ಮ ಶ್ರೀನಿವಾಸ್ ಗೌಡರು, ಶಫೀಕ್ ಅವರು, ರೌಸ್ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಗುಡೇ ಸೀನಣ್ಣ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಆದರೆ ಇವರ ಬದುಕು ಹೇಗೆ ಬಂತು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕು. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಇವರು ಬದುಕನ್ನು ಮಾಡ್ತಾರೆ. ಆದರೆ ಇವರು 1937ರಲ್ಲಿ ಇವರ ಹುಟ್ಟಿದ್ದು 37ರಲ್ಲಿ ಹುಟ್ಟಿ ಮತ್ತು 1954ರಲ್ಲಿ ದೇವೇಗೌಡರ ಕೈ ಹಿಡಿದಿರ್ತಕ್ಕಂಥ ಆವತ್ತಿನ ಸಂದರ್ಭದಲ್ಲಿ ಶ್ರೀಮತಿ ಚನ್ನಮ್ಮಜಿಯವರು ಬಹಳ ಪಟೇಲರ ಮಗಳು, ಅಂದರೆ ಆ ಭಾಗದಲ್ಲಿ ಮಾವಿನಕೆರೆ ಅಂತೇಳಿ ಅಲ್ಲಿ ಬಹಳ ಶ್ರೀಮಂತ ಪಟೇಲರು ಮಗಳು ಶ್ರೀಮತಿ ಚನ್ನಮ್ಮ ಮತ್ತು ಇವರ ತಂಗಿ ಸಾವಿತ್ರಮ್ಮ ಅಂತೇಳಿ ಇಬ್ಬರು ಮಕ್ಕಳು ಬಹಳ ಶ್ರೀಮಂತ ಪಟೇಲರ ಮಕ್ಕಳು. ಪಟೇಲರು ಅಂದರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, 60-70 ವರ್ಷದಿಂದ ಪಟೇಲರು ಅಂದರೆ ಬಹಳ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಇದು ಯಾರೂ ಇಲ್ಲ, ಅಂದರೆ ಅಷ್ಟು ಶ್ರೀಮಂತಿಕೆ ಇರ್ತಕ್ಕಂಥದ್ದು. ಆದರೆ ಆ ಭಾಗದಲ್ಲೇ ಅರ್ಧನಹಳ್ಳಿ ಅಂದರೆ ಅವರ ತಾಯಿಯವರ ಊರು ನಮ್ಮ ದೇವೇಗೌಡರ ಊರಿಗೆ ಸುಮಾರು ಒಂದು 2 ಕಿಲೋಮೀಟರ್ ಆಗ್ಬೋದು. ಅರ್ಧನಹಳ್ಳಿ ಅಂತ ಆಗ್ಬೋದು. ಮೊನ್ನೆ ನಮ್ಮ ಮನೆಗೆ ಹೋಗಿದ್ದು, ದೇವೇಗೌಡರ ಮನೆಗೆ ಹೋಗಿದ್ದು ಅರ್ಧನಹಳ್ಳಿಯಲ್ಲಿ. ಇವರು ಬಹಳ ಕಡು ಬಡತನ. ಆದರೆ ಇವರಿಗೆ ಆ ಕಡು ಬಡತನ ಇದ್ರು ಕೂಡ ಪಟೇಲರು, ಯಾಕೆಂದ್ರೆ ಇವರು ಕೂಡ ಎಷ್ಟು ದೈವ ಭಕ್ತರಾಗಿದ್ರು, ದೇವೇಗೌಡರು ಕೂಡ ಅಷ್ಟೇ ದೈವ ಭಕ್ತರಾಗಿದ್ರು. ಇವರು ಶಿವನ ಆರಾಧಕರು, ಶಿವನನ್ನ ಬಹಳ ಆರಾಧಿಸುವಂತ ಕುಟುಂಬ. ಆ ದೇವೇಗೌಡರು ಆ ಒಂದು ದೈವ ಭಕ್ತಿ ನೋಡಿ ಆ ಪಟೇಲರು ಕೂಡ ಬಡತನ ಇದ್ರು ಕೂಡ ಇವ್ರಿಗೆ ಕೊಡಬೇಕು, ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ಆವತ್ತಿಗೆ ದೇವೇಗೌಡರು ಏನೇನೂ ಇಲ್ಲ, ಒಂದು ಸಣ್ಣ ಕಾಂಟ್ರಾಕ್ಟ್ ಗುತ್ತಿಗೆದಾರ ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡಿಕೊಂಡು ಇದ್ದಿತ್ತು. ಅಂದ್ರೆ ಅಂತ ಸಂದರ್ಭದಲ್ಲಿ ಪಟೇಲರು ನನ್ನ ಮಗಳನ್ನ ದೇವೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಅಂತ ಒಂದು ದೊಡ್ಡ ಮನಸ್ಸು ಮಾಡಿದ್ರು. ಯಾಕಂದ್ರೆ ಪಟೇಲರು ಅಂದ್ರೆ ಇನ್ಯಾವುದೆಲ್ಲ ಪಟೇಲರು ಮನೆಗಳಲ್ಲಿ ಹೆಣ್ಣು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ, ಆದ್ರೆ ನಮಗ್ ಸರಿ ಸಮಾನವಾಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಹಳ ಕಡುಬಡತನ ಅಂದ್ರೆ ದೇವೇಗೌಡರಿಗೆ 3 ಕಾಸು ಕೂಡ ಅವತ್ತು ಇದ್ದಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಪಟೇಲರಿಗೆ ಏನ್ ಮನಸ್ಸು ಅಂತ ಗೊತ್ತಿಲ್ಲ, ಆದ್ರೆ ದೇವೇಗೌಡರಂತ ಹುಡುಗನಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಕೊಟ್ಟರು. ಇವರ ಚನ್ನಮ್ಮಜಿಯವರ ಕೈ ಹಿಡಿದ ಮೇಲೆ ಇವರ ಅದೃಷ್ಟ ಗೊತ್ತಿಲ್ಲ, ಕೇವಲ ಇವರ 54ರಲ್ಲಿ ಇವರು ಮದುವೆ ಆಗಿದ್ದು, 62ರಲ್ಲಿ ಮೊದಲನೇ ಬಾರಿಗೆ ದೇವೇಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕರ್ನಾಟಕ ವಿಧಾನಸಭೆಗೆ ಶಾಸಕರಾಗ್ತಾರೆ 62ರಲ್ಲಿ. ಅಂದ್ರೆ ಇವರ ಮದುವೆ ಆಗಿ 8 ವರ್ಷಗಳಿಗೆ ಅವರು ಶಾಸಕರಾಗ್ತಾರೆ. ಶಾಸಕರಾದ ನಂತರ
ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಾನು ಕೂಡ ರಾಜಕಾರಣದಲ್ಲಿ ನೋಡಿದ್ದೇನೆ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದ್ರೆ ಅವರ ಮನೆಯಲ್ಲಿ ಅವರ ಶ್ರೀಮತಿಯವರು ಅಂದ್ರೆ ಸ್ವಾಭಾವಿಕವಾಗಿ ಇರುತ್ತೆ. ಅಂದ್ರೆ ನಮ್ಮ ಯಜಮಾನರು ಗ್ರಾಮ ಪಂಚಾಯಿತಿ ಸದಸ್ಯರು ಅಂದ್ರೆ ಅವ್ರಿಗೊಂದು ಪ್ರೌಢಿ ಇರುತ್ತೆ. ಅಥವಾ ನಗರಸಭೆ ಸದಸ್ಯರು ಅಥವಾ ತಾಲೂಕ್ ಪಂಚಾಯಿತಿ ಸದಸ್ಯರು ಅಥವಾ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಥವಾ ನಮ್ಮ ಯಜಮಾನರು ಶಾಸಕರು ಅಥವಾ ನಮ್ಮ ಯಜಮಾನರು MP ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವಾಭಾವಿಕವಾಗಿ ಅದು ಕೆಟ್ಟದ್ದು ಅಂತಲ್ಲ, ಅಂದ್ರೆ ಆ ಪ್ರೌಢಿ ಇರುತ್ತೆ, ಆ ಗರಿಮೆ ಇದೆಲ್ಲ ನಮ್ಮ ಮನೆಯಲ್ಲಿ ಒಂದು ಅಧಿಕಾರ ಇದೆ ಅಂತ ಹೇಳಿ. ಆದ್ರೆ ಚಂದ್ರಮಾಜಿ ಅವರು 62ರಲ್ಲಿ ಇವರು 8 ವರ್ಷಕ್ಕೆ ದೇವೇಗೌಡರು ಪ್ರಥಮ ಬಾರಿಗೆ ಶಾಸಕರಾಗ್ತಾರೆ. ಮತ್ತು 69ರಲ್ಲಿ ಮತ್ತೊಮ್ಮೆ 2ನೇ ಬಾರಿ ಶಾಸಕರಾಗ್ತಾರೆ. 69ರಲ್ಲಿ ಶಾಸಕರಾದ ನಂತರ 70ರಲ್ಲಿ ದಿವಂಗತ ದೇವರಾಜ ಅರಸು ಅವರು ಆವತ್ತಿನ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಎಲ್ಲ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಇವತ್ತು ಅಶೋಕ್ ಅವರು ಇರ್ತಾರೆ, ಅಂದ್ರೆ ಸ್ಯಾಡೋ CM ಅಂತಾರೆ. ಇವತ್ತು ವಿರೋಧ ಪಕ್ಷದ ನಾಯಕರು ಯಾರಿರ್ತಾರೆ, ಮುಖ್ಯಮಂತ್ರಿಗಳು ಬಿಟ್ರೆ ನೆಕ್ಸ್ಟ್ ಯಾರು ಅಂದ್ರೆ ವಿರೋಧ ಪಕ್ಷದ ನಾಯಕರು. ವಿರೋಧ ಪಕ್ಷದ ನಾಯಕರಿಗೂ ಕೂಡ ಅಷ್ಟೇ ಅಧಿಕಾರ ಇರ್ತಾರೆ. ಅಂದ್ರೆ ಆವತ್ತಿನ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ವಿರೋಧ ಪಕ್ಷದ ನಾಯಕರಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ದೇವರಾಜ ಅರಸು ಅವರು ಇವತ್ತು ನಾವು ಈ ದೇವರಾಜ ಅರಸು ಅವರನ್ನ ಬಂದು ನಾನು 2 ಬಾರಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜಯಂತಿ ದಿನ ನಾನು ಸಾಕಷ್ಟು ವಿಚಾರಗಳನ್ನ ದೇವರಾಜ ಅರಸು ಬಗ್ಗೆ ಹೇಳ್ತಾ ಇದ್ದೆ. ಇವತ್ತು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರ್ಯಾರು ಎಷ್ಟೆಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ದೇವರಾಜ ಅರಸು ಕಾಲದಲ್ಲಿ, ಇವತ್ತು ಕೂಡ ನಾವು ನೆನೆಸ್ಕೊಳ್ತೇವೆ. ಅಂತ ಅದ್ಭುತವಾದಂತಹ ರಾಜಕಾರಣಿ ಇನ್ನೊಬ್ರು ನಾವು ನೋಡೋಕ್ಕಾಗೋದಿಲ್ಲ, ಅಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ದೇವೇಗೌಡರು ಆ ವಿಧಾನಸೌಧದ ಕಾರಿಡಾರ್ ಅಲ್ಲಿ 2 ಕೈಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ ವಿಧಾನಸಭಾ ಸದಸ್ಯರು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು, ದೇವೇಗೌಡರು ಏನೋ ಆಲೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ, ಇವತ್ತು ಇದೇ ದೇವರಾಜ ಅರಸು ಅವರಿಗೆ ಇವತ್ತು ಏನೋ ಇವತ್ತು ಕೆಲಸ ಮಾಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಆವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾ ಇದ್ರು. ಬಹಳ ಅದ್ಭುತವಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಆದ್ರೆ ಅನೇಕ ಬಾರಿ ಅವರಿಗೆ ಶಾಸಕರಾಗಿ ಅಂದ್ರೆ ಯಾವತ್ತೂ ಕೂಡ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಏನಾದ್ರು ಮಾಡಬೇಕು, ಮಹಿಳೆಯರಿಗೆ ಏನಾದ್ರು ಮಾಡಬೇಕು, ದಲಿತರಿಗೆ ಏನಾದ್ರು ಮಾಡಬೇಕು, ಅಲ್ಪಸಂಖ್ಯಾತರಿಗೆ ಏನಾದ್ರು ಮಾಡಬೇಕು, ಮಕ್ಕಳಿಗೆ ಏನಾದ್ರು ಒಂದು ಮಕ್ಕಳ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹಲವಾರು ಚಿಂತನೆಗಳನ್ನ ಆಲೋಚನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ದೇವೇಗೌಡರು. ಅಂತಹ ಸಂದರ್ಭದಲ್ಲಿ ಅವರು 83ರಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಏನಾದ್ರು ಒಂದು ಮಾಡಬೇಕಾದ್ರೆ ಬರೀ ಶಾಸಕರಾಗಿದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಮಂತ್ರಿ ಆಗ್ಬೇಕು, ಮಂತ್ರಿ ಆದ್ರೆ ಏನಾದ್ರು ಮಾಡಬಹುದು ಅಂದ್ರೆ ಅವ್ರಿಗೆ ಅಧಿಕಾರದ ಲಾಸೇ ಇರಲಿಲ್ಲ. ಆದ್ರೆ ಮಂತ್ರಿ ಆದ್ರೆ ಇನ್ನೇನಾದ್ರು ಮಾಡಕ್ಕಾಗುತ್ತಾ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ವರ್ಗದ ಜನರಿಗೆ ಏನಾದ್ರು ಮಾಡಕ್ಕಾಗುತ್ತಾ ಅನ್ನುವಂತ ಆಲೋಚನೆ ಚಿಂತನೆಗಳು. ಆದ್ರೆ 83ರಲ್ಲಿ ಅವರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗ್ತಾರೆ. ಈ ರಾಮಕೃಷ್ಣ ಹೆಗಡೆ ಅವರು ಆವತ್ತಿನ ರಾಜಕಾರಣದಲ್ಲಿ ಹೇಗೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಸಣ್ಣ ಅಂದ್ರೆ ಒಂದು ಸಣ್ಣ ಅವ್ರ ಮೇಲೆ ಆರೋಪ ಬಂದ್ಬಿಟ್ರೆ ತಕ್ಷಣ ಅವ್ರು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ರಾಜೀನಾಮೆ ಕೊಟ್ಬಿಡ್ತಾ ಇದ್ರು. ಹೆಗಡೆ ಅವ್ರ ಮೇಲೆ ಒಂದು ಆರೋಪ ಬಂದ್ಬಿಡ್ತು, ಮಗ ಹೆಗಡೆ ಅವರ ಮಗ ಯಾವುದೋ ಒಂದು ಮೆಡಿಕಲ್ ಶೀಟ್ಗೆ ಯಾರ ಹತ್ರ ಲಾಬಿ ಮಾಡಿದ್ದಾರೆ, ದುಡ್ಡೇನೋ ತಗೊಂಡಿದ್ದಾರೆ ಅನ್ನೋ ಪತ್ರಿಕೆಗಳಲ್ಲಿ ಬಂದ್ಬಿಡ್ತು. ಆವತ್ತಿನ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಬಂದ ಸಂದರ್ಭದಲ್ಲಿ ಹೆಗಡೆ ಅವರು ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಏನಾಗ್ತದೆ, ಆ ಸಂಪುಟ ಎಲ್ಲ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಇನ್ನೂ ಕೂಡ ಮಂತ್ರಿಯನ್ನ ಕಳ್ಕೊಂಡ್ಬಿಟ್ರು. ಮತ್ತೆ ಚುನಾವಣೆ ಮಾಡಿ ಮತ್ತೆ ಮಂತ್ರಿ ಆದ್ರು ದೇವೇಗೌಡರು. ಮತ್ತೆ ತಿರ್ಗಾ ಅದ್ಯಾವ ಟೆಲಿಫೋನ್ ಕದ್ದಾಲಿಕೆ ಅಂತ ಬಂದ್ಬಿಟ್ಟು ಆವತ್ತು ಕೂಡ ಹೋಗ್ಬಿಟ್ಟು ಮತ್ತೆ 89ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ಕೂಡ ಏನಾದ್ರು ಮಾಡಿ ಈ ಸಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ 202 ಕಡೆ ನಾನು ಒಂದ್ಸಾರಿ ಯಾವತ್ತೂ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ, ಇದೇ ಸಭಾಂಗಣದಲ್ಲಿ ಹೇಳಿದ್ದೀನಿ ಅನ್ಸುತ್ತೆ. 89ರಲ್ಲಿ ಚುನಾವಣೆ ನಡೆಯುತ್ತೆ. 202 ಕಡೆ ವಿಧಾನಸಭೆ ಎಲ್ಲ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಯಾರು ದೇವೇಗೌಡರು ಅಭ್ಯರ್ಥಿಗಳನ್ನ ಹಾಕಿ ಆವತ್ತಿನ ಸಂದರ್ಭದಲ್ಲಿ ಈ ನಮ್ಮ
ಈ ಶ್ರೀಮತಿ ಚಂದಮ್ಮಜ್ಜಿ ಅವರ ತಂಗಿಯವರೆಲ್ಲ ಅವ್ರ ಪ್ರಾಪರ್ಟಿಗಳೆಲ್ಲ ಮಾರಿ ಬಡ್ಡಿಗಳು ತಂದು ಅವ್ರಿಗೆ ಏನೋ ಮಾಡಿ ಬಹಳ ಕಷ್ಟವಿದ್ದು ಅಂತ ಸಂದರ್ಭದಲ್ಲಿ ಅವತ್ತೇನು ಇವತ್ತು ಕೋಟಿಗಳ ಲೆಕ್ಕ ಇಲ್ಲ. ಆವತ್ತಿನ ಸಂದರ್ಭದಲ್ಲಿ ಕೋಟಿ ಅಂದ್ರೆ ಇದು ಬಹಳ ದೊಡ್ಡ ಇದಿತ್ತು. ಆವತ್ತಿನ ಸಂದರ್ಭದಲ್ಲಿ ಅವರು ಚುನಾವಣೆಯನ್ನು ನಡೆಸ್ತಾರೆ. ಚುನಾವಣೆಯನ್ನು ನಡೆಸಿದ್ರೆ 202 ಅಭ್ಯರ್ಥಿಗಳನ್ನು ಹಾಕಿದ್ರು. 202 ಅಭ್ಯರ್ಥಿಗಳಿಗೆ ಗೆದ್ದಿದ್ದೆಷ್ಟು? ಕೇವಲ 2 ಸೀಟು. ಒಂದು ನಮ್ಮ ಬೈರೇಗೌಡರು, ಇನ್ನೊಬ್ಬರು ಮೈಸೂರು ಕಡೆ MP ವೆಂಕಟೇಶ್ ಅಂತ ಹೇಳಿ ಇಬ್ಬರು ಗೆದ್ದಂತೆ ಇವತ್ತಿನ ಸಂದರ್ಭದಲ್ಲಿ ಆ ರೀತಿ ಏನಾದ್ರು ಆಗಿದ್ರೆ ಗೂಡ್ ಸೇರ್ಕೊಂಡ್ಬಿಡ್ತಾ ಇದ್ರು. ದೇವೇಗೌಡರು ಎಷ್ಟು ಗಟ್ಟಿದ್ರು ಅಂತ ಹೇಳಿದ್ರೆ ಬಹುಶಃ ಆ ಶಕ್ತಿ, ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ಜಗನ್ಮಾಜಿ ಅಂತ ನಾವು ಇವತ್ತು ಹೇಳಿ ನಾನು ಬಯಸ್ತೇನೆ. ಆವತ್ತಿನ ಸಂದರ್ಭದಲ್ಲಿ 91ರಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಬಂತು. ಈ ದೇವೇಗೌಡರು ಎಷ್ಟು ಗಟ್ಟಿದ್ರು ಅಂತ ಹೇಳಿದ್ರೆ ಕೇವಲ 2 ಸೀಟ್ ತಗೊಂಡು ಬಿಡಬಾರದು. ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಏನಾದ್ರು ಮಾಡಲೇಬೇಕು, ದಲಿತರಿಗೆ ಏನಾದ್ರು ಮಾಡಲೇಬೇಕು, ಅಲ್ಪಸಂಖ್ಯಾತರಿಗೆ ಏನಾದ್ರು ಮಾಡಲೇಬೇಕು, ಹಿಂದುಳಿದ ವರ್ಗ ಜನಾಂಗಕ್ಕೆ ಆ ಕಲ್ಯಾಣಕ್ಕಾಗಿ ಏನಾದ್ರು ಮಾಡಲೇಬೇಕು ಅಂತ ಹೇಳಿ ದೇವೇಗೌಡರು 9ರಲ್ಲಿ